ಏನ್ರೋ ಏನ್ ಯೋಚನೆ ಮಾಡ್ತಿದ್ದೀರಾ? 50 ಲಕ್ಷದ ಬಗ್ಗೆ. ಏಯ್ ನಿಮ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ಅವ್ನು ಯಾವನೋ ಹೇಳ್ದ ಅಂತ ಇನ್ನು ಅದೇ ವಿಷಯನ ಯೋಚನೆ ಮಾಡ್ತಿದ್ದೀರಲ್ಲ. ಮೊದ್ಲು ತಲೆಯಿಂದ ಆ ವಿಷಯನ ಕಿತ್ತಾಕ್ಬಿಡಿ. ಮರ್ಡರ್ ಮಾಡ್ಬೇಕಂತೆ ಮರ್ಡ್ರು. ಯಾಕೆ ಮಾಡಬಾರ್ದು? ಏನಂದ್ರೆ ಯಾಕೆ ಮಾಡಬಾರ್ದು ಅಂದೆ? ವಿನಯ್, ದಿನ ಟೀ ಸಿಗರೆಟ್ ಬೇಕು ಅಂದ್ರೆ ಬಟ್ಟನ ಹತ್ರ ಉಗಿಸ್ಕೋಬೇಕು, ಮನೆಗೆ ಹೋದ್ರೆ ಅಪ್ಪ ಅಮ್ಮನ ಹತ್ರ ಉಗಿಸ್ಕೋಬೇಕು, ಕೆಲ್ಸಕ್ಕೆ ಬಾರ್ದಾರ ನಾಲ್ಕು ನನ್ ಮಕ್ಕಳು ಅಂತ. ಇನ್ನು ಇವ್ನು ಡವ್ವು ನನ್ನನ್ ಸಾಕೋ ಕೆಪಾಸಿಟಿ ಇದೆಯಾ ಅಂತ ಕೇಳ್ತಾಳ ಅವಳು. ಅದಕ್ಕೇನೋ ಉತ್ತರ ಹೇಳ್ತೇನೆ ನೀನು? ನಾವೇನ್ ಹೋಗಿ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡ್ಬಿಡ್ತೀವಿ ಅನ್ನಕ್ಕೆ MBA ಓದ್ಕೊಂಡಿದೀವಿ ನಾವು. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದ್ರೆ 200 ರೂಪಾಯಿ ಸಿಗೋದು ಹೆಚ್ಚು. ಅದ ಅಂಟಿಸ್ಕೊಂಡಿರೋ ಚಟಕ್ಕೆ ಸರಿಯಾಗಿ ಹೋಗ್ತದೆ. ಇನ್ ಬುವ್ವಕ್ಕೇನೋ ಮಾಡೋದು? ಲೇ ವಿನಯ್, 1 ಗಂಟೆ ಒಂದೇ 1 ಗಂಟೆ ಕೆಲಸ 50 ಲಕ್ಷ ಸಿಗುತ್ತೆ. ಯಾರಿಗುಂಟು ಯಾರಿಗಿಲ್ಲ. ಒಬ್ಬೊಬ್ಬನ್ಗೆ 10 ಲಕ್ಷ ಅಂದ್ರೆ ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ಬೋದು ಮಗ. ಲವ್ ದಡ್ ನನ್ ಮಗನೇ, ಬರೀ ದುಡ್ಡಿನ ಮುಖ ನೋಡ್ಬೇಡ ಕಣೋ, ಜೀವನ ನೋಡು. ದುಡ್ಡು ಹೋದ್ರೆ ಇನ್ನೊಂದ್ಸರಿ ಬರುತ್ತೆ, ಆದ್ರೆ ಜೀವನ ಹೋದ್ರೆ ಮತ್ತೆ ಬರಲ್ಲ ಕಣೋ. ಮಾಡ್ರ ಮಾಡೋದಂದ್ರೆ ಮಕಾಟ ಅಂತ ತಿಳ್ಕೊಂಬಿಟ್ಯಾ? ನೋಡೋ ಸುಮ್ನೆ ಎಲ್ಲ ತಲೆ ಕೆಡ್ಸ್ಬೇಡ ನೀನು. ಬಾಯಿ ಮುಚ್ಕೊಂಡು ಕೂತ್ಕೋ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನಿಮ್ಮಪ್ಪ ಮೇಷು ತರ ದೊಡ್ಡದಾಗಿ ನೀತಿ ಪಾಠ ಹೇಳಕ್ ಬಂದ್ಬಿಟ್ಟ ಇಲ್ಲಿ. ನಿಮ್ಮನೆ ಪರಿಸ್ಥಿತಿ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ ನೀನು? ನಿಮ್ಮ ಅಕ್ಕ 25 ವರ್ಷ ಇನ್ನು ಮದ್ವೆ ಆಗ್ತಾಳೆ, ಮನೇಲೆ ಕೂತಿದ್ದಾಳೆ. ನಿಮ್ಮ ಅಪ್ಪಂಗೆ ವರದಕ್ಷಿಣೆ ಕೊಟ್ಟು ಮದ್ವೆ ಮಾಡೋಂತ ತಾಕತ್ತಿಲ್ಲ. ವರದಕ್ಷಿಣೆ ತಗೊಳ್ದೆ ಈ ಪ್ರಪಂಚದಲ್ಲಿ ಮದ್ವೆ ಆಗಂತ ಗಂಡು ಯಾವನೂ ಇಲ್ಲ. ಮೇಷ್ಟ್ರೆ ಯೋಚನೆ ಮಾಡು. ನಾವ್ ಈ ಕೆಲ್ಸ ಮಾಡಿದ್ರೆ ನಿಮ್ಮ ಅಕ್ಕನ ಮದ್ವೆ ಜಾಮ್ ಜಾಮ್ ಅಂತ ಮಾಡ್ಬೋದು. ಈ ತರ ತಲೆ ಹೊಡೆದಿರೋ ದುಡ್ಡಿಂದ ನಮ್ಮ ಅಕ್ಕನ ಮದ್ವೆ ಮಾಡೋ ಅವಶ್ಯಕತೆ ನಂಗಿಲ್ಲ ಕಣೋ. ದುಡಿತೀನಿ, ಇವತ್ತಲ್ಲ ನಾಳೆ ಒಂದ್ ಲೆವೆಲ್ಗೆ ಬಂದೇ ಬರ್ತೀನಿ. ಮನುಷ್ಯಂಗೆ ತಾಳ್ಮೆ ನಿಯತ್ತು ಇರ್ಬೇಕು ಕಣೋ. ಯಾಕ್ಲೆ ಅರ್ಥ ಮಾಡ್ಕೋತಾ ಇಲ್ಲ? ಅರ್ಥ ಮಾಡ್ಕೊಳ್ಳಲೇ. ಈ ಜಗತ್ತಲ್ಲಿ ದುಡ್ಡಿರ್ಬೇಕು. ನನ್ ಮಗನೇ ದುಡ್ಡಿದ್ರೆ ಇಡೀ ಜಗತ್ತೇ ನಮ್ಮ ನೋಡಿ ಸಲಾ ಮುಡಿಯುತ್ತೆ. ಇಲ್ಲಾಂದ್ರೆ ನಮ್ಮನ್ನ ಬೇಸ್ ಪೇಪರ್ ಗಿಂತ ಕಡಿಯಾಗಿ ಬಿಸಾಕ್ಬಿಡ್ತಾರೆ. ನನ್ ಮಗನೇ ತಲೆಗೆ 10 ಲಕ್ಷ ಅಂದ್ರೆ ಸುಮ್ನೆನಾ? ದಿನಕ್ಕೆ ಹುಡುಗಿರ್ ಜೊತೆ ಓಡಾಡ್ಬೋದು, ಸುಮ್ನೆ ಒಪ್ಕೊಳ್ಳಲ್ಲ. ನೋಡ್ರೋ, ನೀವು ಆ ಕೆಲಸ ಮಾಡೋದೇ ಆದ್ರೆ ನಾನ್ ನಿಮ್ಮಿಂದ ಶಾಶ್ವತವಾಗಿ ದೂರ ಆಗ್ಬೇಕಾಗತ್ತೆ. ಯೋಚನೆ ಮಾಡಿ, ನಿಮಗ್ ನಾನ್ ಬೇಕೋ ದುಡ್ಡು ಬೇಕೋ?